ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ. ನಾನು ಇದು ತೊಗೊಬಂದಿದ್ದೀನಿ ಇವತ್ತು ಅಣಬೆ. ಈ ಅಣಬೆ ಫ್ರೈ ಮಾಡೋಣ. ಇವತ್ತು ಒಳ್ಳೆ ಅಣಬೆ ಫ್ರೈ, ಓಕೆವಾ? ಬನ್ನಿ. ಅಣಬೆಲಿ ಹುಲ್ಲಿಂದ ಮಾಡೋದಲ್ವ, ಅದು ಎಲ್ಲ ಗಲೀಜೆಲ್ಲ ಇರ್ತದೆ, ಅದನ್ನು ತೆಗಿಬೇಕು. ಚೆನ್ನಾಗಿರುತ್ತೆ. ನೀಟಾಗೆಲ್ಲ ಈ ಥರ ನೋಡಿ ಎಷ್ಟು ಗಲೀಜು ಬಂತು ನೋಡಿ. ನಾನು ಒಂದು ಮೆಣಸಿನ್ಕಾಯಿ ನೆನೆಸ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಗ್ರೇವಿಗೆ, ಗೋಡಂಬಿ ತೊಗೊಂಡಿದ್ದೀನಿ, ಟೊಮೊಟೊ ರುಬ್ಲಿಕ್ಕೆ, ಇದು ಎಲ್ಲ ಒಗ್ಗರಣೆಗೆ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರ್ತದೆ. ಖಾರ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನೋಡಿ ಈ ಥರ ಆಗಿದೆ. ಈಗ ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಟು ರುಬ್ಕೊಂಡ್ಬಂದ್ಬಿಡೋಣ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟಿರಲಿ. ಇದೆಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಆಯಿತು. ಈಗ ರುಬ್ಕೊಂಡ್ಬಂದಿದ್ದೀನಿ. ಟೊಮೊಟೊನ ರುಬ್ಬಿದ್ದೀನಿ. ಈಗ ಒಗ್ಗರಣೆ ಹಾಕೋ ಬನ್ನಿ. ಬಾಣಲಿ ಕಾಯಿಲಿ. ಇದಕ್ಕೆ ತುಪ್ಪನಾದರೂ ಹಾಕೋಬೋದು, ಇಲ್ಲ ಎಣ್ಣೆನಾದ್ರೂ ಹಾಕೋಬೋದು. ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು, ತುಪ್ಪ ಬೇಕಾದ್ರೆ ಅವ್ರವ್ರ ಇಷ್ಟ. ನನಗೆ ಎಣ್ಣೆ ಇಷ್ಟ, ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಿಲಿ. ನೋಡಿ, 2 ಏಲಕ್ಕಿಕಾಯಿ, 1 ಚಕ್ಕೆ, ಸ್ವಲ್ಪ ಸೋಂಪು, 2 ಲವಂಗ, 1 ಬಾತೆಲೆ, 1 ಸ್ಟಾರ್ ಇದ್ದರೆ ಅದು ಹಾಕಿದ್ರೆ ಚೆನ್ನಾಗಿ. ಸ್ಮೆಲ್ ಬರುತ್ತೆ, ಘಮ 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 ಅಂತ.
ಟೊಮೊಟೊನ ಹಾಕೋಬಿಡೋಣ. ಟೊಮೊಟೊ ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು, ಏಕೆ ಅಂದರೆ ನಾವು ಹಸಿದ್ದು ಹಾಕ್ತಿದ್ದೀವಲ್ಲ ಅದಕ್ಕೆ. ಈಗ ನಾವು ಬಂದಿದ್ವಲ್ಲ ಆ ಮಸಾಲೆ ಹಾಕೋ. ಇದೆಲ್ಲ ಚೆನ್ನಾಗಿ ಬೇಯಲಿ 5 ನಿಮಿಷ. ನೋಡಿ, ನಾವು ಇದಕ್ಕೆ ಈಗ ಉಪ್ಪು ಹಾಕೊಳ್ಳುವ. ಸ್ವಲ್ಪ ನೋಡಾಕೊಳ್ಳಿ ಉಪ್ಪು. ನಾವಿವಾಗ ಅಣಬೆ ಈಗ ಬೇಯಲಿ. ಒಂದು ಸಲ ಉಪ್ಪು ಸಪ್ಪೆ ನೋಡ್ಬಿಡೋಣ. ಬೇಯಬೇಕು, ಮುಚ್ಚಿಬಿಡೋಣ. ಈಗ ಇದಕ್ಕೆ ಜೊತೆಗೆ 4 ಮೊಟ್ಟೆ ಹಾಕೋಬಿಡೋಣ. ಬೇಯಿಸಿಟ್ಕೊಂಡಿದ್ದೀನಿ. ಗ್ರೇವಿ ಭಾಳ ಚೆನ್ನಾಗಿ ಬಂದಿದೆ, ವಾಸನೆ ಗೊತ್ತಾಗ್ತಾಯಿದೆ. ಯಾಕೆ ಗೊತ್ತಾ, ಅಣಬೆ ತಂದರೆ ಮನೇಲಿ ಇಡಬಾರ್ದು, ಯಾವುದೇ ಕಾರಣಕ್ಕೂ ಮಾಡಿಬಿಡ್ಬೇಕು ಅಣಬೆ ವಿಷಯದಲ್ಲಿ. ಯಾಕೆ ಅಂದರೆ ಅದನ್ನು ಮಡ್ಕೊಂಡ್ರೆ ಏನಂತಾರೆ ಗೊತ್ತಾ, ಸತ್ತೆಣನ ಮನೇಲಿ ಮಡ್ಕೊಂಡ್ಗೆ. ಅಣಬೆ ಕುರ್ಮ ರೆಡಿ. ನೋಡಿ, ಅಣಬೆ ಕುರ್ಮ ದೋಸೆ ಇವತ್ತಿನ ರೆಸಿಪಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿದೆ. ಎಣ್ಣೆ ಎಲ್ಲ ಹೆಂಗೆ ಬತ್ತು, ಸೂಪರಾಗಿ ಬಂದಿದೆ. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಇನ್ನೊಂದೇನೆಂದರೆ, ತುಂಬ ಅಣಬೆ ವರ್ಷಕ್ಕೊಂದು ಸಲ 2 ಸಲ ತಿನ್ಬೋದು. ಅಣಬೆ ಜಾಸ್ತಿ ಯೂಸ್ ಮಾಡಬಾರ್ದು. ಅಣಬೆ ತುಂಬ ಹೀಟು. ಹೆಗ್ಗು ಓಕೆ, ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ. ಖಾರ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಸೂಪರಾಗಿದೆ. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.